ಸ್ನೇಹಿತ್ರೆ, ಮುಂಬೈ ಟು ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಕಲಾ ಜಗತ್ತು ಟೀಮ್ ಮುಖಾಂತರ ಚೌಕಾಮೇಳದ ನಾಟಕವನ್ನ ನೋಡಿದ್ರಿ. ಸದಾನಂದ್ ಶೆಟ್ಟಿಯವರಿಗೆ ಸನ್ಮಾನ ನಡೆದ ಕಾರ್ಯಕ್ರಮ ನೋಡಿದ್ರಿ. ಹಾಗೆ ವಿಜಯಣ್ಣನವರ ಜೊತೆ ಮಾತನಾಡಿದ ವಿಡಿಯೋ ನೀವು ನೋಡಿರಬೇಕು. ಹಾಗೆ ಕಲಾವಿದರ ಜೊತೆ ಮಾಡಿದ ವಿಡಿಯೋ ಸಹ ಯೂಟ್ಯೂಬ್ನಲ್ಲಿ ಹಾಕಿದ್ದೇವೆ. ಈ ವಿಡಿಯೋದ ಮುಖಾಂತರ ಚೌಕಾನ ಕಥೆ ಹೇಗಿತ್ತು ಅಂತ ತಿಳಿದುಕೊಳ್ಳುವ. ಮಾವಿನಘಾಟಿಯಲ್ಲಿ ಶೂದ್ರ ಕುಟುಂಬದಲ್ಲಿ ಹುಟ್ಟಿದವ ಚೌಕ. ಪಂಢರಿಪುರದ ವಿಠ್ಠಲ ಭಜನಾ ಗುಂಪಿನ ಜೊತೆ ತನ್ನ ಹೆಂಡತಿಯೊಂದಿಗೆ ಪಂಢರಾಪುರಕ್ಕೆ ಹೋಗುತ್ತಾನೆ. ಸ್ವಾಮಿ, ಆ ಪಂಢರಾಪುರದ ದಿವಿಶಕ್ತಿಯೇ ನಿನ್ನ ಮನೆಯ ಪೂಜೆಯಲ್ಲಿ ಪಾಲ್ಗೊಳ್ಳುವಂತೆ ನಮ್ಮನ್ನು ಪ್ರೇರೇಪಿಸಿದೆ. ನೀನು ಆ ಸ್ವಾಮಿಯ ಪರಮ ಭಕ್ತ ಎಂದು ನಮಗೆ ತಿಳಿದಿದೆ. ನೀನು ದೈವಾಂಶ ಸಂಭೂತನು. ನಿನಗೆ ನಮ್ಮೆಲ್ಲರ ಪ್ರಣಾಮಗಳು. ಆದ್ರೆ ಶೂದ್ರ ಆದ್ದರಿಂದ ಚೌಕಾನಿಗೆ ಅವಮಾನ ಮಾಡಿ ದೂರ ತಳ್ಳುತ್ತಾರೆ. ನೋಡಬೇಕೆನ್ನುವುದೇ ನನ್ನ ಗುರಿ. ಅದು ನನಗೆ ಈ ಜನ್ಮದಲ್ಲಿ ಸಾಕಾಗ್ತಿಲ್ಲ. ದೇವರಿಗೆ ಮಾತ್ರವಲ್ಲ, ನಮಗೂ ದಲಿತರೇನು ಸ್ವಾಮಿ ಉಸಿರು ಮುಂದೆ ದಾರಿ ಕಾಣದೆ ವಿಠ್ಠಲನ ದರ್ಶನ ಮಾಡುದ ಇಬ್ಬರು ಬದಿಯಲ್ಲಿ ಮಲಗುತ್ತಾರೆ. ಆದರೆ ಈ ರೀತಿ ನಿನ್ನ ಎದುರು ಪ್ರಕಟವಾದೆ ಯಾಕೆ ಗೊತ್ತೇ? ಯಾಕೆ ಸ್ವಾಮಿ? ನಿನ್ನ ಮನದ ಆಶೆ ತೀರಿಸುವುದಕ್ಕಾಗಿ. ಆಗ ವಿಠ್ಠಲ ಪ್ರತ್ಯಕ್ಷವಾಗಿ ಬಂದು ಚೌಕಾನನ್ನು ತಬ್ಬಿಕೊಂಡು ಮುತ್ತಿನ ಹಾರ ಹಾಕಿದರು. ಚೌಕ, ಇನ್ನು ನೀನು ಇಲ್ಲಿಂದ ಹೊರಡಬೇಕು. ತದನಂತರ ಅನೇಕ ಪರೀಕ್ಷೆಗೆ ತುತ್ತಾಗುತ್ತಾನೆ. ಮುಂದೆ ಬರುವ ಕಾಲದಂತೆ ವಿಠಲ ಆಗ ವಿಠ್ಠಲನು ಮನುಷ್ಯ ರೂಪದಲ್ಲಿ ಬಂದು ಸಹಾಯ ಮಾಡುವ ದೃಶ್ಯ ತುಂಗ ಚೆನ್ನಾಗಿತ್ತು. ಸ್ವಾಮಿ, ನಮ್ಮ ವೇತನ ಕೊಡಿ. ಕೊನೆಗೆ ಚೌಕಾನ ಹೆಂಡತಿಗೂ ದರ್ಶನ ಕೊಡುತ್ತಾನೆ ವಿಠ್ಠಲದೇವ. ಇದು ಮರಾಠಾರ ಪಂಢರಾಪುರದ ಐತಿಹಾಸಿಕ ಕಥೆ. ಕಥೆಯನ್ನ ಸಣ್ಣ ರೀತಿಯಲ್ಲಿ ವಿವರಿಸಿದ್ದೇವೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡುವುದರಿಂದ ನಮ್ಮ ಚಾನೆಲ್ನ ಪ್ರತಿಯೊಂದು ವಿಡಿಯೋ ನಿಮಗೆ ಸಿಗುತ್ತದೆ. ಧನ್ಯವಾದ.